ಸೊ ಡೂಮಿನ ಒಂದು ವಿಶೇಷತೆ ಇದೆ ಅಂತ ಕೇಳ್ಪಟ್ಟೆ ನಾನು. ಹೌದು, ಕೆಂಗೆಲ್ ಹನುಮಂತ ಅದು ಡೂಮ್ ಕಟ್ತಾ ಇದ್ದಂಗೆನೋ ಬಿದ್ದೋಗುತ್ತೆ. 191 ಅಡಿಗೆ ಕಟ್ಟಬೇಕು ಅಂತ ಹೇಳ್ತಾರೆ, ಬಿದ್ದೋಗುತ್ತೆ. ಆಮೇಲೆ 150ಗೆ ಅದೊಂದು ಸ್ಟೋರಿ ಆಗುತ್ತೆ. ಕೊನೆಗೆ ಈ ಡೂಮ್ ಕಟ್ಟಬೇಕಂತಂದರೆ ಇಡೀ ಟೆಂಪಲ್ ಆರ್ಕಿಟೆಕ್ಚರಲ್ಲಿ ಇದು ಕಳಶ. ಹೌದು, ಇದು ಕಳಶ. ಈ ಕಳಶದ ಮೇಲೆ ಇನ್ನೊಂದು ಅಬ್ಸರ್ವೇಟರಿ ಗ್ಯಾಲರಿ ಅಂತ ಇದೆ. ನೀವು ನೋಡಿದ್ರಲ್ಲೂ ಗೊತ್ತಿಲ್ಲ, ಒಂದು ರೂಮ್ ಇದೆ ಅಬ್ಸರ್ವೇಟರಿ ಗ್ಯಾಲರಿ. ಅಲ್ಲಿಂದ ಇಡೀ ವಿಧಾನಸೌಧ ಇಡೀ ಬೆಂಗಳೂರನ್ನು ನೋಡ್ಬೋದಮ್ಮ. 150-185 ಅಡಿ ಮೇಲೆ ಆ ಇಡೀ ವಿಧಾನಸೌಧ. ಇವತ್ತು ಅಷ್ಟೇ ಗ್ಲಾಸ್ ಹಾಕಿದ್ದಾರೆ. ಅಲ್ಲಿ ಸ್ಟೇರ್ ಕೇಸ್ ಇದೆ, ಸಣ್ಣ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ಮೇಲೆ ಬಂದರೆ ಇಷ್ಟೇ ಜಾಗ. ಆ ಇದರಲ್ಲಿ ನಾವು ಪೂರ್ತಿ ನೋಡ್ಬೋದು. ಅದರ ಮೇಲೆ ನಮ್ಮ ಅಶೋಕ ಲಾಂಛನ ಸ್ಥಪತಿ, ನಮ್ಮ ಚನ್ನಪಟ್ಟಣದ ಸ್ಥಪತಿ ಅವರು ಅದನ್ನು ಆ ಒಂದು ಮೌಲ್ಡ್ನ ಮಾಡಿದ್ದಾರೆ. ಅದು ಹುಲಿ, ಅದು ಸಿಂಹ ಲಾಂಛನವನ್ನು ಮಾಡಿದ್ದಾರೆ. ಈ ಅಬ್ಸರ್ವೇಟರಿ ಅಂತ ಹೇಳಿದ್ರಲ್ಲ, ಹೌದು, ಯಾವತ್ತಾದ್ರೂ ಸಾರ್ವಜನಿಕರಿಗೆ ಇಲ್ಲ, ಅದು ಹೋಗಕ್ಕೆ ಬಿಡೋದಿಲ್ಲ, ಸಾಧ್ಯ ಇಲ್ಲ. ಸೆಕ್ಯೂರಿಟಿ ರೀಸನ್ಸ್ನು. ಅದು ಕೆಂಗೆಲಿನ ಪರಿಕಲ್ಪನೆ ಆಗಿತ್ತು. ಮತ್ತು ಇನ್ನೊಂದು ಲಂಡನ್ನಲ್ಲಿ ಯಾವ ರೀತಿ ರಿವಾಲ್ವಿಂಗ್ ಲೈಟ್ಸ್ ಇರ್ತಾವೆ ಅಂತ, ರಿವಾಲ್ವಿಂಗ್ ಲೈಟ್ಸ್ ಆತನ ಒಂದು ಪರಿಕಲ್ಪನೆ. ಎಲ್ಲಿ ಅಂದರೆ ಏರ್ಪೋರ್ಟ್ ಇಳಿದ ಕೂಡಲೇ ಆ ಲೈಟ್ಸ್ ಆತನಿಗೆ ಫ್ಲಾಶ್ ಮಾಡಬೇಕಂತಿತ್ತು. ಆ ಫ್ಲಾಶಿಂಗ್ ಲೈಟ್ಸ್ ಇತ್ತಲ್ವಮ್ಮ, ಅದು ಆತನಿಗೆ ಬರಿಬೇಕು ಅಂತ ಇತ್ತಂತೆ. ಅಂದರೆ ದಿಸ್ ಫಾರ್ ವಿಷನ್ ಹೇಗಿದೆ ಅಂತ. ಬಟ್ ಕೊನೆಗೂ ಆ ಲೈಟ್ಸ್ ಆಗಲಿಲ್ಲ. ಆ ಲೈಟ್ಸ್ ತಂದಿದ್ರೋ ಇಲ್ವೋ ಗೊತ್ತಿಲ್ಲ, ಅದಾಗಲಿಲ್ಲ. ಇಟ್ ಕುಡ್ ಬಿ ಕೆಂಗೆಲ್ ಹನುಮಂತೆಯಿಂದ ಆಗಲಿಲ್ಲ. ಆತ ಇದ್ದಾಗ ವಿಧಾನಸೌಧ ಒಂದೂ ಕೂಡ ಕೆಡವಲಿಕ್ಕೆ ಬಿಡಲಿಲ್ಲ. ಆತ ಸತ್ತ ಮೇಲೆ ಒಂದು ಕಾನ್ಫರೆನ್ಸ್ ಹಾಲ್ ಆಗುತ್ತೆ. ಆಮೇಲೆ 2 ಲಿಫ್ಟ್ ಬರ್ತದೆ, ಒಂದು CS ಲಿಫ್ಟ್, ಒಂದು ಮುಖ್ಯಮಂತ್ರಿಗಳ ಲಿಫ್ಟ್. ಅಲ್ಲಿವರೆಗೂ ಇಟ್ ಯೂಸ್ ಟು ಕಮ್ ಅಂಡ್ ಸಿಟ್. ರೋಸ್ ಗಾರ್ಡನಲ್ಲಿ ಬರೋರು, ನೋಡೋರು, ಹೋಗೋರು ಅಷ್ಟೇ. ಯಾವತ್ತೂ ಹೋಗಲಿಲ್ಲ. He never entered after he lost his power. He never entered. ಅದೇನೋ ಪಾಪ. ಹೌದಾ? ಅಂದರೆ ವಿಧಾನಸೌಧಕ್ಕೆ ಎಂಟ್ರಿ ಆಗಲೇ ಇಲ್ಲ ಪಾಪ. He never went. They are all built with a value system. ನಾವು ಹೆಂಗೆ ಸೇರಿಸಿದ್ರು ಗೊತ್ತಿಲ್ಲ. ಆದರೆ ದೇವರು ಆತನಿಗೆ ಆಶೀರ್ವಾದ ಮಾಡಿದ್ರು. ಫಸ್ಟ್ ರೈಲ್ ಮಿನಿಸ್ಟರ್ ಆದರು. ಆಮೇಲೆ he was taken by ನೆಹರು ಹಿಮ್ಸೆಲ್ಫ್. ರೈಲ್ ಮಿನಿಸ್ಟರ್ ಆಗ್ತಾರೆ, ತಿರ್ಗಾ ಜನರ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಜಸ್ಟ್ ಒಟ್ಟು ಸುತ್ತಳತೆ ಎಷ್ಟು ವಿಧಾನಸೌಧದ್ದು? ಅಂದರೆ ಪ್ಲಿಂತ್ ಏರಿಯಾ ಕೇಳ್ತಾ ಇದ್ದಾರೆ. 1,30,000 square feet ಇದೆ ಪ್ಲಿಂತ್ ಏರಿಯಾ. ಟಾಕಿಂಗ್ ಅಬೌಟ್ ಪ್ಲಿಂತ್ ಏರಿಯಾ. ಬಟ್ ದ ಸರೌಂಡಿಂಗ್ ಇಸ್ 60 acres ಆಫ್ ಲ್ಯಾಂಡ್. 60 acres ಆಫ್ ಲ್ಯಾಂಡ್ ಇದೆ. 25 ವರ್ಷದಿಂದ ನೀವು ಅಲ್ಲಿದ್ದೀರಿ. ವಿಧಾನಸೌಧ ಮತ್ತು ಪಕ್ಕದಲ್ಲೇ ಅದೊಂದು ಮಿನಿ ವಿಧಾನಸೌಧದ ಪ್ರಯತ್ನ, ಅಂದರೆ ಶಾಸಕರ ಭವನದ ಪ್ರಯತ್ನ ಮಾಡಿದ್ರು SM ಕೃಷ್ಣ ಅವರು. ಹೌದು. ಏನಿತ್ತು ನಮಗೆ SM ಕೃಷ್ಣ ಅವರ ತಲೆಯಲ್ಲಿ? ನಮಗೆ as a political, every chief minister gets a bite of ವಿಧಾನಸೌಧ ಬಗ್. ಎಲ್ಲ ಮುಖ್ಯಮಂತ್ರಿ ಬಂದಾಗ ನಾನು ಕೂಡ ವಿಧಾನಸೌಧ ಕಟ್ಟಬೇಕು ಅಂದರೆ ಒಂದು ಪರಿಕಲ್ಪನೆಯ ವಿಧಾನಸೌಧ. ಹಂಗಿದ್ದೊಂದು ಇತಿಹಾಸ ಪ್ರಸಿದ್ಧ ಕಟ್ಟಡ ಕಟ್ಟಬೇಕು ಅಂತ ಅಲ್ಲ. ಆ ವಿಧಾನಸೌಧ ಅಂತಂದರೆ ಪವರ್ ಸೆಂಟರ್, ಹೌದಲ್ಲ. ಈಗ ಹಲವಾರು ಮಿನಿ ವಿಧಾನಸೌಧಸ್ ಎಲ್ಲ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಮಿನಿ ವಿಧಾನಸೌಧಸ್ ಕಟ್ಟಿದ್ದಾರೆ. ಅವ್ರವ್ರ ಡೈಮೆನ್ಷನ್ಸಲ್ಲೇ ಕಟ್ಟಿದ್ದಾರೆ. ರಿಪ್ಲಿಕಾ ಸೇಮ್ ವಿಧಾನಸೌಧನೇ ಇದೆ. ಈಗ ಈ ವಿಕಾಸಸೌಧ ಬಂದಾಗ SM ಕೃಷ್ಣ ವಾಸ್ ಅ ವೆರಿ IT ಚೀಫ್ ಮಿನಿಸ್ಟರ್. ಆತನ ಔಟ್ಲುಕ್ಕೇ ಬೇರೆ ಇತ್ತು. ಅಂದರೆ ಈ ವಿಧಾನಸೌಧಕ್ಕೆ ಕೆಲವು ಶಾರ್ಟೇಜಸ್ ಏನಿತ್ತು ಅಂತಂದರೆ, ಪಾರ್ಕಿಂಗ್ ಒಂದು ಶಾರ್ಟೇಜ್ ಇತ್ತು, ಎಲ್ಲ ಆಫೀಸಸ್ ಅಕಾಮಿಡೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಗ್ರೋಯಿಂಗ್ ಮಿನಿಸ್ಟ್ರೀಸ್ ಇತ್ತು. ಆವತ್ತಿನ ಮಿನಿಸ್ಟ್ರೀಸ್ ಬೇರೆ, ಇವತ್ತಿನ ಮಿನಿಸ್ಟ್ರೀಸ್ ಬೇರೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಮಿನಿಸ್ಟರ್ಸ್, ನಂಬರ್ ಆಫ್ ಮಿನಿಸ್ಟರ್ಸ್. ಕಮಿಟಿ ಹಾಲ್ ಇರಲಿಲ್ಲ ನಮ್ಮಲ್ಲಿ. ಈ ಎಲ್ಲ ಕಾರಣಗಳ ಸಮಂಜಿತ ಮಾಡಿಕೊಂಡು ಅಲ್ಲಿ ಏನಿರ್ತದೆ, ಅಲ್ಲಿ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಇರ್ತದೆ. ಪ್ರಿಂಟಿಂಗ್ ಪ್ರೆಸ್, ಆ ಪ್ರೆಸ್ನ ತೆಗೆದು ಒಂದು ಪ್ಲ್ಯಾನ್ ಮಾಡಿ ಅಲ್ಲಿಗೆ ಏನು ಮಾಡ್ತಾರೆ, 4 ಫ್ಲೋರು ಪಾರ್ಕಿಂಗಿಗೆ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಆಫೀಸಸ್ ವಿಧಾನಸೌಧ, ಈ ಬೆಂಗಳೂರಲ್ಲಿ ಎಲ್ಲ ಗೌರ್ಮೆಂಟ್ ಆಫೀಸ್ ಅದನ್ನೆಲ್ಲ ತೊಗೊಂಬಂದು ಒಂದು ಜಾಗಕ್ಕೆ ಅಲ್ಲೇ ಹಾಕ್ತಾರೆ. 4 ಫ್ಲೋರ್ಸ್ ಏನಿದೆ ಅಲ್ಲಿ ಯು ಹ್ಯಾವ್ ಬ್ಯೂಟಿಫುಲ್ ರೂಮ್ಸ್ ಇದೆ. ಇವತ್ತು ಅಷ್ಟೇ ನೀವು ರೂಮ್ಸ್ ಹೋದರೆ, ಮಿನಿಸ್ಟರ್ಸ್ ರೂಮ್ಸ್ ಹೋದ್ರೆ ತುಂಬ ಚೆನ್ನಾಗಿದೆ. ವೆಲ್ಕಮ್ ಹಾಲ್ಗೆ ಒಂದು ಸ್ಪೇಸ್, ಮಾಲ್, ನಂತರ ಬ್ಯೂಟಿಫುಲ್ ಹಾಲು, ಮೀಟಿಂಗ್ ರೂಮ್, ಅಲ್ಲಿ ಪರ್ಸ್ನಲ್ ರೂಮು, ಈ ಕಡೆ ಒಂದು ಪರ್ಸ್ನಲ್ ರೂಮು, ತುಂಬ ಸುಸಜ್ಜಿತವಾಗಿ IT ಲುಕ್ ಕೊಟ್ಟಿದ್ದಾರೆ. ಆಮೇಲೆ ಕಮಿಟಿ ಹಾಲ್ 12 ಕಮಿಟಿ ಹಾಲ್ ಇದ್ದಾವೆ. 12. ಆಮೇಲೆ ಕಾನ್ಫರೆನ್ಸ್ ಹಾಲ್ ಇದ್ದಾವೆ, ಹಲವಾರು ಪ್ರೋಗ್ರಾಮ್ಸ್. ಅಂದರೆ ನೀವು ಕೇಳಿದ ಪ್ರಶ್ನೆಗೆ ಯಾಕೆ ಅಂತಂದರೆ, ಈ ಏನು ನೀಡ್ಸ್ ಇತ್ತಲ್ಲ, ಈ ಗ್ರೋಯಿಂಗ್ ನೀಡ್ ಶಾರ್ಟೇಜ್ ಇತ್ತು ಈ ನಮ್ಮ ದೊಡ್ಡ ವಿಧಾನಸೌಧದಲ್ಲಿ, ಅಷ್ಟು ಇರಲಿಲ್ಲ. ಇನ್ ಆರ್ಡರ್ ಟು ಓವರ್ಕಮ್ ಈ ಶಾರ್ಟೇಜಸ್ನ ಓವರ್ಕಮ್ ಮಾಡಲಿಕ್ಕೆ ಇಲ್ಲೊಂದು ವಿಧಾನಸೌಧ ಬಂತು. ಅದಲ್ಲದೆ ಆಮೇಲೆ ಒಂದು ವಿಧಾನಸೌಧ ಒಂದು ಮೆಸೇಜ್ ಹೋಗಬೇಕು ಮಹಾರಾಷ್ಟ್ರಕ್ಕೆ,
ಈ ಸರ್ಕಾರ ಇಲ್ಲಿದೆ ಅನ್ನೋದಕ್ಕೆ ಏನು ಮಾಡಿದ್ರಪ್ಪ, ವಿಧಾನಸೌಧ ಕಟ್ಟಿದ್ರಲ್ಲಿ ಸುವರ್ಣ ಪೊಲಿಟಿಕಲ್ ಆ್ಯಂಗಲ್ ಸುವರ್ಣಸೌಧ. ಹೌದು, ಸುವರ್ಣಸೌಧ ಕಟ್ಟಿದ್ರು. ಅದು ಗುಡ್ಡದ ಮೇಲೆ ಕಟ್ಟಿದ್ರು. ಆಮೇಲೆ ಇನ್ನೊಂದು ಪರಿಪಾಠ ಏನಾಗೋಗಿದೆ, ಇನ್ನೊಂದು ವಿಶೇಷ ನಿಮ್ಗೆ ಹೇಳ್ತೇನೆ. ವಿ ಹ್ಯಾವ್ ಅ ಕಾನ್ಸೆಪ್ಟ್ ಆಫ್ ಮೂವಿಂಗ್ ಲೆಜಿಸ್ಲೇಚರ್, ನಡೆದಾಡುವ ಶಾಸಕಾಂಗ ಅಂತ ಹೇಳೋದು ತಪ್ಪಾಗಲಾರ್ದು. ಈಗ ಕೊನೆ ಡಿಸೆಂಬರ್ಗೆ ಅಲ್ಲೇ ಶಾಸಕಾಂಗ ಅಲ್ಲೇ ನಡೆಯುತ್ತೆ. ಅದು ಒಂದು ವಿಶೇಷ. ಏನೇ ಯಾರೇ ವಿಧಾನಸೌಧ ಕಟ್ಟಲಿಕ್ಕೆ ಪ್ರೇರಣೆ ಎಲ್ಲರೂ ಆಗಿರುತ್ತೆ. ಅಂದರೆ ಒಬ್ಬ ಮುಖ್ಯಮಂತ್ರಿ ಬಂದಾಗ ಅವನಿಗೂ ಆಗುತ್ತೆ, ಆತನಿಗೂ ಆಗುತ್ತೆ, ಮತ್ತು ಒಬ್ಬ ಶಾಸಕ ಬಂದಾಗ ಆತನಿಗೂ ಆಗುತ್ತೆ. ತನ್ನ ಕ್ಷೇತ್ರಕ್ಕೆ ಹೋದಾಗ ಇಟ್ಸ್ ಸಮಥಿಂಗ್ ಲೈಕ್ ಅ ಪವರ್ ಸೆಂಟರ್, ಅವನ ಕೆಲಸ ಆಗುತ್ತೆ. ನೀವು ಯಾವುದೇ ಜಿಲ್ಲೆಗಳಿಗೆ ಹೋದಾಗ ಮಿನಿ ವಿಧಾನಸೌಧಗಳನ್ನು ನೋಡ್ತೀವಿ ಎಲ್ಲ ಜಿಲ್ಲೆಗಳಲ್ಲೂ. ಗ್ಯಾರಂಟಿ ಯಾವುದೋ ಅಂದ್ರೆ ಅದು ಶಕ್ತಿ ಸೌಧನೇ ಆಗಿರುತ್ತೆ, ಆ ಜಿಲ್ಲೆಯ ಶಕ್ತಿ. ಹೌದೌದೌದು, 128 ಇದೆ. ನನಗೆ ತಿಳಿದಂಗೆ 128 ಇದೆ. ಬಹುಶಃ ಆಸುಪಾಸು ಬದಲಾವಣೆ ಇರ್ಬೋದು. ಆಸ್ ಪರ್ ಯಾರೋ ಪ್ರಶ್ನೆ ಕೇಳಿದ್ರು, ಶಾಸಕರು ಯಾರೋ ಪ್ರಶ್ನೆ ಕೇಳಿದ್ರು, ಎಷ್ಟು ಮಿನಿ ವಿಧಾನಸೌಧ ಇದ್ದು ಎಲ್ಲ. ಅದು ಪವರ್ ಸೆಂಟರ್. ತಾವು ಹೇಳೋದೇನಿದೆ ಪವರ್ ಸೆಂಟರ್. ಅದೊಂದೇ ಅಲ್ಲ, ಆ ಶಾಸಕನಿಗೆ ತಾನು ಅಲ್ಲಿ ನಿಂತು ತನ್ನ ಸಾಮರ್ಥ್ಯವನ್ನು ಹೇಳ್ಕೊಂಡು ಜನರ ಸಮಸ್ಯೆಗಳನ್ನು ಆಲೈಸಿ ತನ್ನ ಏನಿದೆ ಆ ಒಂದು ಆಬ್ಜೆಕ್ಟಿವ್ಸ್ನ ಫುಲ್ಫಿಲ್ ಮಾಡಲಿಕ್ಕೆ